ನ್ಯಾಷನಲ್ ತನಕನು ಜನ ಬರ್ತಾರೆ. ನನ್ ಸುದ್ದಿ ಗೊತ್ತಾ ಅಜ್ಜಿ? ನೀನೊಂಥರ ಹಳೆ ರಾಗಿ ಮಿಷನ್ ಇದ್ದಂಗೆ, ಯಾವಾಗಲೂ ಸೌಂಡು ಗರಗರ ಗರಗರ ಅಂತ ಮಾಡ್ತಾ ಇದೀಯಾ. ಸ್ವಲ್ಪ ಅಡ್ರೆಸ್ಗಳು ನಿಂತ್ಕೊಂಡೆ, ಹಂಗೆ ಸರಿಯಾಗಿ ನಿಂತ್ಕೊಂತೀಯ. ಅಯ್ಯೋ ಏನ್ ಗೊತ್ತಾಯ್ತು? ಇರ್ಲಿ, ಮೊನ್ನೆ ನಮ್ಮ ಹಳ್ಳಿಗೆ ಒಬ್ಬ ಅಮ್ಮನೂ ಬಂದಿದ್ದ, ಒಬ್ಬ ಅಮ್ಮನೂ ಬಂದಿತ್ತು ಅಂದೆ. ನೀವ್ ಯಾರು ಅಮೇರಿಕ ಒಬ್ಬಮ್ಮ ಅನ್ಕೊಂಡ್ರ? ಹೆಂಗೆ ಸೀರೆಗೆ ಬಾಡ್ರ ಮಗ? ಯಾರು ಬಂದಾರ ನೋಡ್ಬಿಟ್ಟು ಫೋನ್ ಮಾಡ್ಬಿಟ್ಟು ಕರಿಯೋ. ಬಂದ್ರು 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 ಓಡ್ರ 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 ಬಂದ್ರು. ಕರಿ ಯಾರು? ಸಾಕು ನಿಲ್ಸು. ಏಯ್, ಯಾಕೆ ಬುದ್ಧಿ? ಇದೇನು ಹೊಸ್ತಾಗ್ ಕಾಣ್ತಾ ಇದೆಯಲ್ಲ, ಯಾರು ನೀನು? ನಾನು ಇಲ್ಲೇ ಗೌರ್ನೂರ್ ಗಂಗವ್ವ. ಏಯ್, ನನಗೆ ಗೊತ್ತು ಬೇಬಿ ಅಮ್ಮ ಅಂತ. ಅಲ್ಲ, ಚಿನ್ನಮ್ಮ. ಓ, ಡೋಂಟ್ ವೆರಿ ಬೇಬಿ ಚಿನ್ನಮ್ಮ. ಜಮಾನದಲ್ಲಿ ನನ್ ಗಂಡನೇ ಕಿಂಗಮ್ಮ. ಹೇಳ್ತಿದ್ದಲ್ಲ ಬೇಬಿ ಅಮ್ಮ, ಡೋಂಟ್ ವರಿ ಬೇಬಿ ಅಮ್ಮ. ಏನ್ ಮಾಡೋದು, ವರಿ ಮಾಡ್ಕಲೇಬೇಕಾಗ್ಬಿಟ್ಟೈತೆ ಜೀವನ. ಹಳೇದ್ನೆಲ್ಲ ಜ್ಞಾಪಿಸ್ಕೋಬಾರ್ದು. ಬುದ್ಧಿ. ಏಯ್ ನಿನ್ ಗಂಡ ವೆಂಕಟ ಸ್ವಾಮಿ ಇದ್ನಲ್ಲ, ಅವ ಚೆನ್ನಾಗಿದ್ದಾನ? ವೆಂಕಟ ಸಿದ್ದಪ್ಪ ಸ್ವಾಮಿ. ನೀ ಉದ್ದು ಕೇಳು ಎಲ್ಲನೂ. ಎಂಟ ಅಂತ ಕರೀತಿದ್ದ ಅವನ್ನ. ಎಂಟು ಎಂಟು ಅಂತ. ಎಂಟ ಹೆಂಗಿದ್ದಾನೆ, ಚೆನ್ನಾಗಿದ್ದಾನ? ಕ್ರಾಬ್ ಹಾಚ್ಕೊಂಡು, ಹಣೆಗ್ ಬಟ್ಟೆ ಇಟ್ಕೊಂಡು, ಎಗ್ರ ಮೇಲೆ ಟವಲ್ ಹಾಕೊಂಡು, ಅಲ್ಲಿ ಬಿಡ್ಕೊಂಡು ಲಕ್ ಲಕ ಅಂತ ಕೂತವನೆ. ಅಲ್ಲಿ ಫೋಟೋದಲ್ಲಿ ನಿಗ್ರ ಕಾಪುಟ. ಬಾಳ ಒಳ್ಳೆ ಮನುಷ್ಯ ಇದ್ದ. ಏನಾಗಿತ್ತು ಅವನಿಗೆ? ಹಾಲು ಕೊಟ್ಟೆ, ಕುಡಿದ್ಬಿಟ್ಟು ಸತ್ತು ಹೋಗ್ಬಿಟ್ಟ. ಹಾಲು ಕೊಟ್ಟಿಟ್ಗೆ ಸತ್ತೋದ್ನ? ಯಾವ ಹಾಲು? ಪಾಲಿಡಾಲು ಪಾಲಿಡಾಲು ಪಾಲಿಡಾಲು. ನೀನೇನ್ ಸರ್ ಹಾಲು ಕೊಡಿ ಅಂದ್ರೆ ಆಲ್ಕೋಹಾಲ್ ಕುಡಿಯುವ. ಕುಡ್ದು ಕಿಡ್ನಿ ಪಡ್ನಿ ಎಲ್ಲ ಕೀತ್ಕೊಂಡು ಸತ್ತೋಗ್ಬಿಟ್ಟ. ಆದ್ರೂ ಮೊದ್ಲು ಕುಡಿಯೋರು ಚೆನ್ನಾಗಿದ್ರು, ಈಗ ಕುಡ್ತಾ ಒಳ್ಳೇದಲ್ಲ. ಅದನ್ನ ಬಿಟ್ಬಿಡ್ಬೇಕಾಗಿತ್ತು ಅವ. ಅದಕ್ಕೆ ಅವನ್ ಬಿಟ್ಮೇಲೆ ನಾ ಸುರು ಹೊಚ್ಕೊಂಡಿದೀನಿ. ಏಯ್, ಯಾವ ಹಾಲು ಕುಡಿಯಕ್ಕೆ? ಆಲ್ಕಾಲು ಆಲ್ಕಾಲು ಆಲ್ಕಾಲು. ಒಳ ನೋಡು ಕಪಾಲ್ಕೆ. ಸರ್ ಏನ್ ಸರ್ ಇದು ವಿಷಯ? ಏನ್ ವಿಷಯ? ಎಲ್ಲ ಗಳ 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 ಅಂತ ಅಲ್ಲಾಡ್ತಿದ್ದಂತೆ. ಏನು ಕುರ್ಚಿ ಅಲ್ಲಾಡ್ತಿಲ್ಲ, ಏನು ಅಲ್ಲಾಡ್ತಿಲ್ಲ. ನಿನ್ಗೆ ಯಾರು ಹೇಳಿದ್ದು? ಸುಮ್ಕೇರಿ ಸರ್. ಓ ಟೋಲ್ಡ್ ಯು. ಕೋಳಿ ತರ ಕೊಕ್ 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 ಅಂತ ಕುಕ್ತವ್ರಂತೆ, ಕಾಲಲ್ಲಿ ಕೆದರುತ್ತವ್ರಂತೆ, ಅಲ್ಲಾಡಿಸ್ತವ್ರಂತೆ. ಏಯ್, ಇದು ಟೋಟಲಿ ರಾಂಗ್. ಯಾರು ಅಳ್ಳಾಡಿಸ್ತಿಲ್ಲ, ಯಾರು ಕುಕ್ತೂ ಇಲ್ಲ, ಪಕ್ತೂ ಇಲ್ಲ. ಯಾರೋ ಅಲ್ಲ, ನಿಮ್ ಸುತ್ತಮುತ್ತ ಇರೋರೆಯ. ಅದಾ, ಒಂದ್ ನಿಮಿಷ ಇರು. ಏಯ್ ಶಾಂತು, ಅದನ್ನ ಪ್ಲೇ ಮಾಡು. ಏಯ್ ಚೆನ್ನಾಗಿತ್ತಲ್ವ ಹಾಡು? ಅಯ್ಯೋ ಸರಿ, ಹಾಡಿನ ಅರ್ಥನೇ ಬೇರೆ ಇದೆ ಸರ್. ಏನ್ ಅರ್ಥ ಇದೆ? ನಗ್ನಗ್ತಾನೆ ಅಕ್ಕಪಕ್ಕ ಇರೋರು ಗುಮ್ತವ್ರೆ ಅಂತ ಐತೆ. ಹೌದಾ? ಆತರ ಅರ್ಥ ಇದ್ದ? ಏ ಶಾಂತು, ಮುಂದಕ್ಕೆ ಹಾಕು. ಸರ್ ಆದ್ರೂ ನೋಡಿ ಸರ್, ಹಾಡಲ್ಲೇ ಇದೆ. ನೀವು ಬೈ ಆಲ್ಟು ರಿಚ್ಚು, ನಿಮ್ಗೆ ಯಾರು ಇಲ್ಲ ಮ್ಯಾಚು, ಜೊತೆಲಿರೋರು ಆಗ್ತಾವ್ ಸ್ಕೆಚ್ಚು. ಏನಪ್ಪ? ಅಲ್ಲಿ ಹೇಳಿಲ್ವ ಚಿನ್ನಮ್ಮ, ಒಳ್ಳೆಯವ್ರನ್ನೆಲ್ಲ ಕಾಪಾಡ್ತಾರೆ ಅಣ್ಣಮ್ಮ. ಡೋಂಟ್ ವರಿ ಬೇಬಿ ಚಿನ್ನಮ್ಮ. ಅದರಿಂದ ಒಳ್ಳೆಯವ್ರನ್ನ ಕಾಪಾಡ್ತಾರೆ ಅಣ್ಣಮ್ಮ. ಸರ್ ಆದ್ರೂ ನಿಮ್ ಪಕ್ಷದಲ್ಲೇ ಹಿಂಗಾಯ್ತಾ ಇರೋದು, ನಿಮ್ಮವರೇ ಕುಗ್ತಾ ಇರೋದು. ಯಾರು ಏನು ಆಗ್ತಾ ಇಲ್ಲ. ಈ ಅಂತರ್ಕಲಹ, ಕಿಲಕಿಲ ಕಲಕಲ ಅಂತರ್ಕಲಹ. ಅಂತರ್ಕಲಹ ಅಂದ್ರೆ ಅವ್ರವರೇ ಒಳೊಳಗೆ ಜಗಳಾಡ್ತವ್ರೆ ಅಂತ. ಇದು ಯಾವುದು ಆಗ್ತಾ ಇಲ್ಲ ನಮ್ಮಲ್ಲಿ. ಇಲ್ಲೋ ಜಸ್ಟ್ 1 or 2 ಕೇಸಸ್. ಆ ಕಡೆ ಸಮಥಿಂಗ್ ಇಸ್ ಇದು ಕೊಕ್ಕೊ. ನೀವ್ ಹೇಳ್ತಾ ಇದ್ದಿದ್ ಹೆಂಗದೆ ಅಂದ್ರೆ ಗಳಿಗೆ ಸಿದ್ಧ ಒಳಗೆ ಗೆದ್ದ ಅನ್ನಂಗದೆ. ಅಲ್ಲಿ ಯಾರೋ ಒಬ್ರು ಆ ಕೋಳಿ ಗೀಳಿ ಅಂತವ್ರಲ್ಲ, ಅವರು ಸ್ವಲ್ಪ ಕುಟುಕ್ತವ್ರ ಅಷ್ಟೇ. ಅದೆಲ್ಲ
ನೋ ಮ್ಯಾಟರ್ ಆಫ್ ವರಿ. ನೀವು ಇಷ್ಟು ಜನ ಹಿಂಗ್ ಮಾತಾಡಿದ್ರು ಹಿಂಗ್ ಹೋಯ್ತಾ ಇದ್ದೀರಲ್ಲ, ಹೆಂಗದು? ಹಂಗೇನು ಹೋಯ್ತಿಲ್ಲ, ಎಲ್ಲರನ್ನೂ ಬನ್ನಿ ಬನ್ನಿ ಅಂತ ಜೊತೆ ಕರ್ಕೊಂಡು ಹೋಗ್ತೀರಿ. ಯಾರು ಧೂಳಿದ್ರೆ ಹಿಂಗೆ ಒರೆಸ್ಕೊತೀರಿ ಅಷ್ಟೇ. ಸರ್, ಉಪೋಕ್ಷದ ಹೈಕಮಾಂಡ್ ಹೇಳ್ತಾ ಇದ್ರು ನಿಮ್ಮ ಮೊಳಿಕೆ ಅಂತರ್ಕಲಹ ಅಂತರ್ಕಲಹ ಏಯ್, ಯಾವ ಅಂತರ್ ಕಲಹನೂ ಇಲ್ಲ, ಕಲಹದಲ್ಲಿ ಅಂತರ್ರೂ ಇಲ್ಲ. ಅವರೆಲ್ಲ ಗುಂಡ್ಗ ಗಾಳಿ ಹೊಡಿತಾರೆ, ಅಂದ್ರೆ ಗಾಳಿ ಗುಂಡು ಹೊಡಿತಾರೆ. ಈ ಪಕ್ಷದವ್ರು ಏನು ಗೊತ್ತಾ, ತಾವು ಕೂತ್ಕೊಂಡಿರೋದೇ ಗಾಜಿನ ಮನೆ, ಬೇರೆಯವ್ರ ಮನೆ ಕಲ್ಲು ಹೊಡಿತೀನಿ ಅಂತ ಕೂತವ್ರೆ. ಇವ್ರಿಗೆ ಹೊಡೆದ್ರೆ ಇಡೀ ಮನೆ ಉಂಟೋಯ್ತೆ, ಗಾಜಿನ ಮನೆ. ಆದ್ರಿಂದ ಆ ಥರದ ಕೆಲಸ ಮಾಡ್ತಾ ಕೂತವ್ರು, ಗೊತ್ತಾ? ಅಂದ್ರೆ ನಿಮ್ ಪಕ್ಷದಲ್ಲಿ ಏನೂ ಇಲ್ಲ, ನೀವು ಕಲ್ಲಿನ ಮನೇಲಿ ಇದ್ದೀರಾ, ಬಂಡೆ ಮನೇಲಿ ಇದ್ದೀರಾ. ಅಂದ್ರೆ ಬಂಡೆಗೆ ಕೊಟ್ಬಿಡಿ ಸರ್ ಸೀಟು, ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಆರಾಮ ಕಾಮೇಲೆ ಕಾಲ ಹಾಕೊಂಡು ಶುಗರ್ಲೆಸ್ ಟೀ ಮಾಡ್ಕೊಂಡು ಕುಡೀರಿ. ಏಯ್, ಒಳ ತಿನ್ನೋಡು ಕಪಾಲ್, ಯಾರ ಹೇಳೋದು ಇದನ್ನೆಲ್ಲ ನಿನಗೆ? ಅಲ್ಲೂ ಕೊಟ್ಬಿಡು, ಕಲ್ಲು ಕೊಟ್ಬಿಡು, ಬಂಡು ಕೊಟ್ಬಿಡು. ಏನು ಕೊಟ್ಬಿಡು ಅನ್ನೋಕ್ಕಿದೆ. ತಿರುಪತಿಲಿ ಹಚ್ತಾರಲ್ಲ ಲಡ್ಡು, ಅದ ಎಲ್ಲರಿಗೂ ಕೊಟ್ಬಿಡೋಕೆ. ದಿಸ್ ಈಸ್ ದ ಪೋಸ್ಟ್, ದ ಶೀಟ್ ಈಸ್ ಪವರ್ಫುಲ್ ಶೀಟ್. ಅದನ್ನ ಹಂಗೆಲ್ಲ ಕಿತ್ತು ಕೊಡೋಕ್ಕಾಗಲ್ಲ. ಯಾರೂ ರಾಜೀನಾಮೆ ಕೊಡಿ ಅಂತ ಕೇಳ್ತಿಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲರೂ ಏನಂತವ್ರು ಗೊತ್ತಾ? ವಿ ವಾಂಟ್ ರಾಮಯ್ಯ, ವಿ ವಾಂಟ್ ರಾಮಯ್ಯ, ವಿ ಆರ್ ವಿತ್ ರಾಮಯ್ಯ. ಎಲ್ಲರೂ ಸ್ಟ್ರಾಂಗ್ಲಿ ಅಕ್ಸೆಪ್ಟ್ ಮಾಡ್ತಾರೆ ಎಲ್ಲನೂ. ಅದಿರಲಿ, ರಾಜೀನಾಮೆ ಕೊಟ್ಬಿಡಿ. ನಾನ್ಯಾಕೆ ರಾಜೀನಾಮೆ ಕೊಡಬೇಕು? ಕೊಡ್ಬೇಡಿ. ವೈ ಐ ಶುಡ್ ರಿಸೈನಿಂಗ್? ಎಲ್ಲರೂ ಹೇಳ್ತಾರಲ್ಲ, ಕೊಟ್ಬಿಡಿ. ವೈ? ಮೂಡ, ನಿನ್ನಂಥ ಮೂಡದ್ರಿಂದ ನಿಮ್ ಮೂಡೆಲ್ಲ ಹಾಳಾಗ್ಬಿಟ್ಟೈತಲ್ಲ, ಅದಕ್ಕೆ. ಈಗ ಸಮ್ ಕ್ಲಾರಿಟಿ ಅಲ್ಲಿ ಅನ್ಕ್ಲಿಯರ್ಡ್ ಆಗಿದೆ. ಸೊ ಅದನ್ನ ಕ್ಲಾರಿಫಿಕೇಶನ್ ಮಾಡಬೇಕು ಅಂತ ನಾವು ಸ್ವಲ್ಪ ಏರ್ ಮಟ್ಟಕ್ಕೆ ಹೋಗಿದ್ದೀವಿ. ಜಸ್ಟ್ ವಿ ಆರ್ ಫೇಸಿಂಗ್ ದ ಕ್ವಶನ್ಸ್ ಫ್ರಮ್ ದ ನ್ಯಾಯಾಂಗ. ಅದಕ್ಕೆ ಆನ್ಸರ್ ಮಾಡ್ತೀವಿ, ದಟ್ಸ್ ಆಲ್. ಅದಕ್ಕೆ ಯಾಕೆ ನಾವು ರಾಜೀನಾಮೆ ಕೊಡಬೇಕು? ಒಂದ್ಸರಿ ಟ್ರೈ ಮಾಡಿ. ಏಯ್ ಏಯ್ ಏಯ್, ಇವಾಗ ಹಿಂಗೆ ಹೇಳ್ತಾ ಇದ್ದೀರಾ? ತನಿಖೆ ಮಾಡ್ಬೇಕಾದ್ರೆ ಅಧಿಕಾರದಲ್ಲಿದ್ರೆ ಸಾಕ್ಷ್ಯ ನಾಶ ಮಾಡ್ಬಿಡ್ತಾರೆ, ಅವ್ರಿಗೆ ರಾಜೀನಾಮೆ ಕೊಡ್ಬೇಕು ಅಂತ ಅಯ್ಯಪ್ಪ ಅವ್ರಿಗೆ ಹೇಳ್ಬಿಟ್ಟು ಮನೆಗೆ ಕಳಿಸ್ಬಿಟ್ಟಿದ್ರಿ ರಾಜವಲಿ ಅವ್ರನ್ನ. ಅದು ಬೇರೆ ಕೇಸು, ಇದು ಬೇರೆ ಕೇಸು. ಅವ್ರದಾದ್ರೆ ಒಂದ್ ಕೇಸು, ನಿಮ್ದಾದ್ರೆ ಒಂದ್ ಕೇಸು. ಸೋ ಮೆನಿ ಕೇಸಸ್ ಆರ್ ದೇರ್. ಅದು ಅದರ ರೂಪರೇಷೆಗಳ ಮೇಲೆ ತರ್ಕೊಳ್ತವೆ. ಅವೆಲ್ಲ ಗೊತ್ತಾದ್ರು ತೆಗೆದುಕೊಳ್ಳೋದು ಯಾಕಪ್ಪ ಅಂತಂದ್ರೆ ಅದ್ರ ರೂಪರೇಷ. ನೀ ಪೆಟ್ಟಿ ಕೇಸ್ಗೂ ಕ್ರಿಮಿನಲ್ ಕೇಸ್ಗೂ ಒಂದೇ ಅಂತ ಹೇಳ್ತೀಯ. ಬೋತ್ ಆರ್ ಆಲ್ ದ ಸೇಮ್ ಕೇಸಸ್. ಏನೋ ಇವಾಗ ಕೇಸ್ ಬಂದ್ ಕುಂತದಲ್ಲ, ನೀವ್ ಚಾಲು ಮಾಡ್ಕೋಬೇಕು, ಚಾಲು. ಏಯ್, ಒಡತ್ತೆ ನೋಡು ಕಪಾಲ್ಕೆ, ಕ್ಲಾರಿಫಿಕೇಶನ್ ಕೊಡ್ತಾ ಇಲ್ವಾ? ಸರ್, ಈ ಬಂಡೆಯವರು ನಿಮ್ಮ ಜೊತೆಗೆ ಇದ್ಬಿಟ್ಟು ನಿಮ್ಮ ತಲೆ ಮೇಲೆ ಬಂಡೆಯ ಚಪುಡಿಯ ಎಲ್ಲ ಎಳಿತವ್ರೆ ಅಂತ ನಾನು ಹೇಳ್ತಿಲ್ಲ. ಸುಮಾರಣ್ಣವರು, ಉಪಕ್ತವರು ಎಲ್ಲ ಹೇಳ್ತಿದ್ರು, ಸ್ವಲ್ಪ ಹುಷಾರಿ. ಅವ್ರಿಗೇನು ಹೇಳಕ್ಕೆ ಬಾಯಿಗೆ ಏನು ನೊಂದದ ಬಾಯಿ ಇಲ್ದೇದನ್ನೆಲ್ಲ ಹೇಳ್ತಾರೆ. ಬಂಡೆಯವ್ರು ಹೇಳೋದು ಅದಲ್ಲ. ಬಂಡೆ ಆಕೃತಿ, ಕೆತ್ತಿದ್ರೆ ಮೂರ್ತಿ, ಇದರಿಂದ ಬೇರೆಯವರು ಆ ವಿಕೃತಿ. ಆದರೆ ಉಳಿಸ್ಕೋಬೇಕು ನಮ್ಮ ಸಂಸ್ಕೃತಿ, ಅದನ್ನ ಎಲ್ಲರೂ ಕಲ್ತ್ಕೊಳ್ಳಿ ಅಂತ ಹೇಳಿರೋದು. ನೀನು ಒಂದಿಷ್ಟು ತೆಗೆದ್ಬಿಡ್ತೀನಿ ಸರ್, ತೆಗೆದ್ಬಿಡು. ನಾಯಿ ಕಣ್ಣು, ನಾರಿ ಕಣ್ಣು, ಕಣ್ಣು, ಹೂ ಪಕ್ಷದ ಕಣ್ಣು, ತೆನೆ ಪಕ್ಷದ ಕಣ್ಣು, ಎಲ್ಲಾರ ಕಣ್ಣು ಹೋಗ್ಲಿ. ನನಗೆ ಗೊತ್ತಾಯ್ತು ಯಾಕಂತ. 2,000 ರೂಪಾಯಿ ಆಲ್ರೆಡಿ ನಿನ್ಗೆ ಬಂದದೆ ಅಂತ ಗೊತ್ತು. ಬರಲ್ಲ? ಗೊತ್ತಾಗ್ಬಿಡ್ತಾ? ಗೊತ್ತಾಯ್ತು. ಬರ್ನಿಲ್ಲ. ಏಯ್, ಒಡತ್ತೆ ನೋಡು ಕಪಾಲ್ಕೆ, ಬರೀ ಸುಳ್ಳು ಎಬ್ಬಿಸ್ಬೇಡ ನೀನು. ಕೊಡ್ತೀನಿ ಅಂತ ಅಂದ್ಬಿಟ್ಟು ಯಾಮಾರಿಸ್ಬಿಡಿ. ನಮ್ಕ ಶಾನ ಬೇಜಾರಾಗ್ಬಿಟ್ಟದ.